ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 19ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8 ಗಂಟೆ 51 ನಿಮಿಷದವರೆಗೆ ಇರಲಿದೆ. ನಂತರ ಪಂಚಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಈ ದಿನ ಸಂಜೆ 6 ಗಂಟೆ 51 ನಿಮಿಷದವರೆಗೆ ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಸಂಜೆ 5 ಗಂಟೆ 30 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 54 ನಿಮಿಷದವರೆಗೆ ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 2 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 36 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 43 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 37 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 50 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 18 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 50 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಖರೀದಿ ಮಾಡುವಂಥ ಒಂದು ವ್ಯವಹಾರಗಳಲ್ಲಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ಕುಜ ಅಹಂಕಾರಕ್ಕೆ, ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸ ಕೃತ್ಯಗಳನ್ನು ಮಾಡ್ತಾರೆ ಅವರಿಗೆ ತುಂಬ ಅನುಕೂಲ ಇರುತ್ತೆ. ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲಕರವಾದಂಥ ಸನ್ನಿವೇಶಗಳು ಈ ದಿನ ಇರುತ್ತೆ. ಹಾಗೆ ಇಲ್ಲಿ ಸ್ಪರ್ಧೆ ಅಂದಮೇಲೆ ಕ್ರೀಡೆ,
ಹಾಗಾಗಿ ಕ್ರೀಡಾಪಟುಗಳಿಗೆ, ಕ್ರೀಡಾ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ಸಮಯಗಳಿದೆ. ಹಾಗೆ ಈ ಕುಜನನ್ನು ಆಕ್ರಮಣ ಮಾಡುವಂಥ ಬುದ್ಧಿಗೆ ಕಾರಕ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಯುವಕರು, ಯುವತಿಯರು, ಇನ್ನು ಅಗ್ರೆಸಿವ್ ನೇಚರ್ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕು. ತುಂಬ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಗುರುಹೋರದಲ್ಲಿ ಈ ದಿನ ಆರಂಭ ಮಾಡ್ಬೋದು. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 20 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 2 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 52 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಿಬಿಟ್ರೆ ಆ ಕೆಲಸಗಳು ತುಂಬ ನಿಧಾನಗತಿಯಲ್ಲಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ನಿಮ್ಮ ತಾಳ್ಮೆ ಇಲ್ಲಿ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 5 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 50 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 7 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ರವಿ ಹೋರ ತುಂಬ ಚೆನ್ನಾಗಿದೆ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ರವಿ ಹೋರದಲ್ಲಿ ಆರಂಭ ಮಾಡಿದ್ರೆ ನೀವು ನಿರೀಕ್ಷಿತ ಫಲಿತಾಂಶಗಳನ್ನು ಪಡ್ಕೊಳ್ಬೋದು. ಆ ಕೆಲಸಗಳು ತುಂಬ ಯಶಸ್ವಿಯಾಗುತ್ತೆ. ಇನ್ನು ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂದರೂ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ಸಮಯಗಳಿದೆ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ಕೂಡ ಈ ರವಿ ಹೋರಾದಲ್ಲಿ ಮಾಡಿ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಇನ್ನು ಈ ದಿನದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು, ಹಾಗೆ ಈ ಕೆಲಸಗಳ ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಕೂಡ ರವಿ ಹೋರಾದಲ್ಲಿ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 18 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 57 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 57 ನಿಮಿಷದಿಂದ ರಾತ್ರಿ 10 ಗಂಟೆಯವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವರು ಆದಷ್ಟು ಎಚ್ಚರಿಕೆಯಿಂದ ಇರಿ. ವ್ಯಾಪಾರದಲ್ಲಿ ಎಲ್ಲೋ ಒಂದು ಕಡೆ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರಾಗಲಿ ಖರೀದಿ ಮಾಡುವಂಥವರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ಚಂದ್ರಹೋರವನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 7 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 5 ನಿಮಿಷದಿಂದ ರಾತ್ರಿ 1 ಗಂಟೆ 7 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಏಕೆಂದರೆ ಅನ್ಫೇವರಬಲ್ ಆಗಿರುವಂಥದ್ದು ಇದು, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಹೊರ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಏಕೆಂದರೆ ಕೆಲವೊಂದು ಹೊರಗಳು ಕೆಲವು ಕೆಲಸಗಳಿಗೆ ತುಂಬ ಉಪಯುಕ್ತವಾಗಿರುವಂಥದ್ದು, ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿನೇ ಈ ನಿರ್ದಿಷ್ಟ ಸಮಯದಲ್ಲಿ, ಅಂದರೆ ನಿರ್ದಿಷ್ಟ ಹೊರದಲ್ಲಿ ಆಯಾ ಹೊರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ನೀವು ಮಾಡೋದರಿಂದ ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ. ಅದಕ್ಕೆ ಬೇಕಾದಂತಹ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಅತ್ಯುತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ನೀವು ಹಿರಿಯರು ಹೇಳುವಂಥ ಈ ಮಾರ್ಗದರ್ಶನವನ್ನು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಬಂಧುಗಳೇ, ನಾವು ನೆನ್ನೆಯ ದಿನ ಈ ಕಾಳಸರ್ಪ ದೋಷದ ಬಗ್ಗೆ ಹಾಗೆ ಈ ನಾಗನ ಬಲದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಈ ರಾಹು ಮತ್ತು ಕೇತುಗಳನ್ನು ನವಗ್ರಹಗಳಲ್ಲಿ.
ಇಲ್ಲಿ ರಾಹು ಶನಿಯಷ್ಟೇ ಸಮಾನವಾದಂತಹ ಅಶುಭ ಗ್ರಹ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಶನಿವತ್ ರಾಹು ಕುಜವತ್ ಕೇತು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗೆ ಈ ರಾಹು ಅಶುಭ ಫಲಕಾರಕ ಅನ್ನುವಂಥ ವಿಚಾರ ಸಾಮಾನ್ಯವಾಗಿ ನಿಮಗೂ ಗೊತ್ತಿರುವಂಥದ್ದು. ಆದರೆ ರಾಹು ಗ್ರಹ ಕೆಲವೊಮ್ಮೆ ಶುಭಕಾರಕವೂ ಆಗಿರ್ತಾನೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ವ್ಯಕ್ತಿಗಳ ಕುಂಡಲಿಯಲ್ಲಿ ಕಾಲಸರ್ಪ ಯೋಗ ನಿರ್ಮಾಣ ಆಗತ್ತೆ. ಅದು ತಮಗೆ ಗೊತ್ತಿದೆ. ಯಾವ ಯಾವ ಕಾಲಸರ್ಪ ದೋಷ ಈ ರಾಹು ಮತ್ತು ಕೇತುಗಳು ಕುಂಡಲಿಯಲ್ಲಿ ಯಾವ ಯಾವ ಮನೆಯಲ್ಲಿದ್ದರೆ ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ರಾಹು ಕುಂಡಲಿಯಲ್ಲಿ ಶುಭ ಸ್ಥಿತಿಯಲ್ಲಿದ್ದರೆ ಜಾತಕನಿಗೆ ರಾಜಕಾರಕನಾಗಿ ಸಂಪತ್ತಿನ ಜೊತೆಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಮತ್ತು ಪ್ರತಿಷ್ಠೆಯನ್ನು ಕೊಟ್ಬಿಡ್ತಾನೆ. ಅಂದರೆ ಈ ಶನಿಯಂತೆ ಕಣ್ಣು ಮುಚ್ಚಿಕೊಂಡು ಕೊಡುವಂಥದ್ದು ರಾಹುವಿನ ಸ್ವಭಾವ ಕೂಡ. ರಾಹು ಕೆಟ್ಟದ್ದನ್ನೇ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಶುಭ ಸ್ಥಿತಿಯಲ್ಲಿ ಏನಾದರೂ ರಾಹು ಇದ್ದರೆ ಬಹಳ ವಿಶೇಷವಾದಂಥ ಫಲಗಳನ್ನು ಆ ಜಾತಕರಿಗೆ ಕೊಡ್ತಾನೆ. ಹಾಗಾಗಿ ಎಲ್ಲೂ ಕಷ್ಟಪಡೋ ಅಗತ್ಯ ಇಲ್ಲ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಶ್ರೀಮಂತನಾದ, ರಾತ್ರೋರಾತ್ರಿ ಅವನ ಹೆಸರು ಪ್ರವರ್ಧಮಾನಕ್ಕೆ ಬಂದಿದೆ, ವೈರಲ್ ಆಗಿದೆ ಅವನ ಹೆಸರು ಅಂತ ಹೇಳಿದ್ರೆ ಅಲ್ಲಿಗೆ ಅವನಿಗೆ ರಾಹುವಿನಿಂದ ಉತ್ತಮ ಫಲಗಳು ಸಿಕ್ಬಿಟ್ಟಿದೆ ಅನ್ನುವಂಥ ಒಂದು ಅರ್ಥ. ಇಲ್ಲಿ ರಾಹು ಷಷ್ಠಮ ಭಾವದಲ್ಲಿ ಅಂದರೆ 6ನೇ ಭಾವದಲ್ಲಿ ಇದ್ದು ಗುರು ಕೇಂದ್ರದಲ್ಲಿದ್ದರೆ ಅದು ಅಷ್ಟಲಕ್ಷ್ಮಿ ಯೋಗವನ್ನು ಕೂಡ ತಂದುಕೊಡುತ್ತೆ. ಇದೊಂದು ಅತ್ಯಂತ ಶುಭ ಯೋಗ. ಹಾಗಾಗಿ ಕೆಲವರಿಗೆ ರಾಹುವಿನಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳೋರಿಗೆ ಈ ಒಂದು ಉದಾಹರಣೆಯನ್ನು ಗಮನಿಸಿದ್ರೆ ರಾಹು ಲಕ್ಷ್ಮಿ ಯೋಗವನ್ನು ಕೂಡ ಕೊಡ್ತಾನೆ. ಇಲ್ಲಿ ಯೋಗ ಇರುವಂತಹ ಸಂದರ್ಭದಲ್ಲಿ ಈ ರಾಹು ತನ್ನ ಮೂಲ ಗುಣಗಳನ್ನು ತ್ಯಜಿಸ್ತಾನೆ. ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಈ ಅಷ್ಟಲಕ್ಷ್ಮಿ ಯೋಗ ಇದೆಯೋ ಅವರು ಭಗವಂತನಲ್ಲಿ ತುಂಬ ಶ್ರದ್ಧೆಯುಳ್ಳವರಾಗಿರ್ತಾರೆ. ತಮ್ಮ ಸದ್ಗುಣಗಳು ಮತ್ತು ಸದಾಚಾರಗಳಿಂದ ಮಾನ ಸನ್ಮಾನಗಳನ್ನು ಪಡ್ಕೊಳ್ತಾ ಇರ್ತಾರೆ. ಯಾವಾಗಲೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೆ ಪ್ರತಿಯಾಗಿ ಅವರಿಗೆ ಶ್ರೇಯಸ್ಸು, ಸಮೃದ್ಧಿ, ಹೆಸರುವಾಸಿಕೆ ಅನ್ನುವಂಥದ್ದು ಬರುತ್ತೆ. ಇನ್ನು ಅಂತಹ ಜಾತಕರ ಮೇಲೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರುತ್ತೆ. ಅವರು ಅಗರ್ಭ ಶ್ರೀಮಂತರಾಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ರಾಹುವಿನ ಮತ್ತೊಂದು ಗುಣ ಏನು ಅಂತ ಹೇಳಿದ್ರೆ ರಾಹು ಸ್ವಯಂ ಸಂಕಟಕಾರಕ ಗ್ರಹ. ಆದರೂ ಕೂಡ ಮೇಷ, ವೃಷಭ ಮತ್ತು ಕರ್ಕಾಟಕ ಲಗ್ನ ಕುಂಡಲಿಗಳಲ್ಲಿ ದ್ವಿತೀಯ, ನವಮ ಮತ್ತು ದ್ವಾದಶ ಭಾವಗಳನ್ನು ಬಿಟ್ಟು ಯಾವುದೇ ಅನ್ಯ ಭಾವಗಳಲ್ಲಿ ಇರುತ್ತದೋ ಅಂತಹ ಸಂದರ್ಭದಲ್ಲಿ ಈ ಲಗ್ನಕಾರಕ ಯೋಗ ಅಂತ ಹೇಳಿ ಇದು ಅನ್ನಿಸ್ಕೊಳ್ಳುತ್ತೆ. ಅಂದರೆ ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಈ ಯೋಗ ಇರುತ್ತೋ ಅವರಿಗೆ ದುರ್ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇರಲ್ಲ. ಅವರು ಎಚ್ಚೆತ್ಕೊಳ್ತಾರೆ. ಅವರ ಒಂದು ಸಿಕ್ಸ್ತ್ ಸೆನ್ಸ್ ಅವ್ರಿಗೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಏನೋ ಮುಂದೆ ಆಗಬಹುದಾದಂಥ ಅನಾಹುತ ಅವರಿಗೆ ಒಂದು ಸೂಚನೆಯ ಮೂಲಕ ಸಿಕ್ಕತ್ತೆ. ಯಾವುದೋ ರೀತಿಯ ಶಕುನದ ಮೂಲಕ ಸಿಕ್ಬೋದು. ಅವ್ರಿಗೆ ಕನಸಿನಲ್ಲಿ ಬರ್ಬೋದು. ಒಟ್ಟಾರೆ ಅಂತಹ ಒಂದು ಅವಘಡಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ರಾಹುವಿನಿಂದ ಆರೋಗ್ಯ ಸ್ಥಿತಿ, ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ಹಾಗಾಗಿನೇ ರಾಹು ಅಂತ ಹೇಳಿದರೆ ಮೂದಲಿಸುವಂಥ ವಿಚಾರ ಅಲ್ಲ. ಶನಿಯಂತೆ ರಾಹುವು ಕೂಡ ಕೆಲವೊಮ್ಮೆ ಶುಭ ಯೋಗಗಳನ್ನು ತರುವಂಥವನು. ಹಾಗಾಗಿ ಈ ರಾಹು ಮತ್ತು ಕೇತುಗಳ ಬಗ್ಗೆ ವಿಶೇಷವಾಗಿ ನೀವು ತಿಳ್ಕೊಳ್ಬೇಕು. ಇಲ್ಲಿ ದುಷ್ಟಗ್ರಹ ಅಂತ ಅಂದರೂ ಕೂಡ ಅದರಲ್ಲಿರುವಂಥ ಒಳ್ಳೆಯತನ ಒಳ್ಳೆಯದನ್ನೇ ಉಂಟು ಮಾಡುತ್ತೆ. ಇದನ್ನು ನಾವು ಗೋಚಾರದಲ್ಲಿ ನೋಡುವಂಥದ್ದು. ಹಾಗೆ ನಮ್ಮ ಕಣ್ಣ ಎದುರು ಕೂಡ ಇಂತಹ ವ್ಯಕ್ತಿಗಳು ಪ್ರವರ್ಧಮಾನಕ್ಕೆ ಬಂದಿದ್ದಾರೆ, ಎಲ್ಲೋ ಜನಪ್ರಿಯರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ ಅನ್ನುವಂಥ ವಿಚಾರ ಬಂದಾಗ ಅಲ್ಲಿ ಈ ರಾಹುವಿನ ಸ್ಥಾನದ ಬಗ್ಗೆ, ರಾಹುವಿನ ದೃಷ್ಟಿಯ ಬಗ್ಗೆ ಕೆಲವೊಮ್ಮೆ ವಿಶೇಷವಾದಂತಹ ಗಮನವನ್ನು ಕೊಡಬೇಕಾಗತ್ತೆ. ಆಗ ಈ ಜ್ಯೋತಿಷ್ಯ ಶಾಸ್ತ್ರ 100ಕ್ಕೆ 100ರಷ್ಟು ಯಶಸ್ವಿಯಾಗೋದರಲ್ಲಿ ಎರಡು ಮಾತಿಲ್ಲ. ಹಾಗೆ ಬಂಧುಗಳೇ, ನಮ್ಮ ಹಲವಾರು ವೀಕ್ಷಕರು ಈ ಮನೆ ಕಟ್ಟುವ ಯೋಗದ ಬಗ್ಗೆ ಕೇಳ್ತಾ ಇದ್ದಾರೆ. ಇದನ್ನೇ ಜಾತಕದಲ್ಲಿ ಗೃಹ ಯೋಗ ಯಾರಿಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ವಾಸಯೋಗ್ಯವಾದ ಮನೆ ಇದ್ದರೂ ಕೂಡ ಅವರಿಗೆ ಆ ಮನೆಯಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಏನೋ ಒಂದು ಒಳ ಜಗಳಗಳಿರ್ಬೋದು, ಏನೋ ಅಡಚಣೆಗಳು ಇರುತ್ತೆ. ಅಂತಹ ಸಂದರ್ಭದಲ್ಲೇ ಎಲ್ಲವೂ ಕೂಡ ಈ ಮನೆಯಿಂದನೇ ಆಗ್ತಾ ಇದೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಕೆಲವರು ಬಂದ್ಬಿಡ್ತಾರೆ. ಹಾಗಾಗಿನೇ ಅಂತಹ ಮನೆ ಬಿಕ್ಕರಿ ಆಗುವಂಥ ಸಂದರ್ಭದಲ್ಲೂ ಸ್ವಲ್ಪ ಕಷ್ಟವಾಗುತ್ತೆ. ಏಕೆಂದರೆ ಆ ಮನೆ ಒಬ್ಬರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಯಾಕೆ ಅದನ್ನು ಖರೀದಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮುಂದಿನ ಖರೀದಿದಾರರು ಯೋಚನೆ ಮಾಡುವಂಥ ಸಂದರ್ಭಗಳಿರುತ್ತೆ.
ಹಾಗಾಗಿನೇ ಈ ಮನೆಯಿಂದಲೇ ಕೆಲವು ತೊಂದರೆಗಳಾಗಿದೆ ಅನ್ನುವಂಥ ವಿಚಾರವನ್ನು ಆಗಾಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇನ್ನು ಎಷ್ಟೋ ಮಂದಿ ಮನೆಯನ್ನು ಕಟ್ಟಿಸ್ತಾರೆ, ಆದರೆ ಆ ಕಟ್ಟಿಸಿದ ಮನೆಯಲ್ಲಿ ಅವರಿಗೆ ವಾಸ ಮಾಡುವಂಥ ಯೋಗ ಇರಲ್ಲ. ಏನೋ ಸಾಲ ಸೋಲ ಮನೆ ಮಾರಬೇಕಾಗುತ್ತೆ, ಇಲ್ಲ ಮನೆಯನ್ನು ಕಟ್ಟಿಸ್ತಾರೆ, ಅದು ದೂರ ಆಯಿತು ಅಂತ ಹೇಳಿ ಹತ್ತಿರದಲ್ಲಿ ಇನ್ನೊಂದು ಬಾಡಿಗೆ ಮನೆಗೆ ಹೋಗುವಂಥ ಪ್ರಸಂಗಗಳು ಇರುತ್ತೆ. ಒಟ್ಟಾರೆ ಆ ಹೊಸ ಮನೆಯಲ್ಲಿ ವಾಸ ಮಾಡುವಂಥ ಯೋಗ ಅವರಿಗಿರಲ್ಲ. ಇದು ಗೃಹನಾಶ ಯೋಗ ಅಂತ ಹೇಳಿ ಕರೆಯುವಂಥದ್ದು ಇದಕ್ಕೆ. ಈ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಚತುರ್ಥದ ಅಧಿಪತಿ ಏನಿದ್ದಾನೆ ಅವನು ವ್ಯಯಸ್ಥಾನವಾದಂತಹ 12ನೇ ಮನೆಯಲ್ಲಿ ಪಾಪಗ್ರಹಗಳಿಂದ ಕೂಡಿದ್ರೆ ಅಥವಾ ವ್ಯಯಾಧಿಪತಿಯ ದೃಷ್ಟಿ ಇದ್ದರೂ ಕೂಡ ಗೃಹನಾಶ ಯೋಗ ಆಗುವಂಥದ್ದು ಖಂಡಿತ. ಇಂತಹ ಜಾತಕರಿಗೆ ಮನೆ ಇದ್ದರೂ ಕೂಡ ಅವರಿಗೆ ವಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಂತ ಮನೆ ಇದೆ, ಎಲ್ಲೋ ಇದೆ ಅಂತ ಹೇಳ್ತಾರೆ ಹೊರತು ಅವರು ಅದರಲ್ಲಿ ವಾಸ ಮಾಡಿ ತಮ್ಮ ಸ್ವತಂತ್ರತೆಯನ್ನಾಗಲಿ ಅಥವಾ ತಾವೇ ಕಟ್ಟಿಕೊಂಡಂತಹ ಮನೆಯಲ್ಲಿ ವಾಸ ಮಾಡಿದಂತಹ ತೃಪ್ತಿಯನ್ನಾಗಲಿ ಅವರು ಪಡ್ಕೊಳ್ಳಲ್ಲ. ಹಾಗೆ ಇಲ್ಲಿ ಚತುರ್ಥಾಧಿಪತಿ ನವಾಂಶ ಕುಂಡಲಿಯಲ್ಲಿ ವ್ಯಯಸ್ಥಾನದಲ್ಲಿದ್ದರೆ ಮನೆಯ ಸಂಬಂಧವಾಗಿ ಹಣ ಮತ್ತು ಮನೆ ಎರಡನ್ನು ಕಳೆದುಕೊಳ್ಳುವಂಥ ಸಂಭವ ಇರುತ್ತೆ. ಇನ್ನು ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳೇ ಇದ್ದರೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಿಲುಕಿ ಮನೆಯೇ ಬೇಡಪ್ಪ ಅಂತ ಹೇಳಿ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಮನೆಯನ್ನು ಯಾರಿಗಾದರೂ ಕೂಡ ಮಾರಾಟ ಮಾಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಕಟ್ಟಿದ ಮನೆಯನ್ನು ಯಾರಾದರೂ ಕೂಡ ಖರೀದಿ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಪ್ರಶ್ನಾ ಲಗ್ನ ಚತುರ್ಥ ಸ್ಥಾನಾಧಿಪತಿಗಳು ಕೇಂದ್ರ ತ್ರಿಕೋಣದಲ್ಲಿ ಇರಬೇಕು. ಅಂದರೆ 1, 4, 7, 10, 5, 9 ಇಲ್ಲಿ ಚತುರ್ಥ ಸ್ಥಾನಾಧಿಪತಿಗಳು ಇರಬೇಕು. ಮತ್ತು ಉಚ್ಚ, ಮಿತ್ರ ಮತ್ತು ಸ್ವಕ್ಷೇತ್ರ ಇಲ್ಲಿ ಇದ್ದರೆ ಯಾವುದೇ ಆಸ್ತಿಯನ್ನು ಅವರು ತೆಗೆದುಕೊಳ್ಳಿಕ್ಕೆ ಯೋಗ ಇರುತ್ತೆ. ಇನ್ನು ಚತುರ್ಥ ಅಧಿಪತಿಗಳು 6, 8, 12ನೇ ಭಾವಗಳಲ್ಲಿ ಏನಾದರೂ ಇದ್ದರೆ, ಲಗ್ನ ಮತ್ತು ಚತುರ್ಥ ಭಾವದಲ್ಲಿ ಶನಿ ರಾಹು ಇದ್ದರೆ ಆ ಆಸ್ತಿ ಅಥವಾ ಆ ಮನೆಯಿಂದ ಕಷ್ಟಗಳು ಹೆಚ್ಚಾಗುತ್ತೆ. ಏನೋ ಸಮಸ್ಯೆಗಳು ಬಗೆಹರಿಯಲಾರದಂಥದ್ದು ವಕ್ರಿಸ್ಬಿಡುತ್ತೆ. ಹಾಗಾಗಿನೇ ಮನೆಯಿಂದನೇ ಕೆಲವು ಕಷ್ಟಗಳು, ತೊಂದರೆಗಳು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಆದ್ದರಿಂದಲೇ ಮನೆಯನ್ನು ದೋಷಮುಕ್ತವಾಗಿ ಇಟ್ಕೊಳ್ಬೇಕು. ವಾಸ್ತು ಪುರುಷನ ಆದೇಶದಂತೆ ಮನೆ ನಿರ್ಮಾಣ ಆಗಿರಬೇಕು. ಅದೇ ರೀತಿಯಲ್ಲಿ ಹೋಮ ಹವನಾದಿ ಶಾಂತಿ ಕಾರ್ಯಗಳನ್ನು ಆಗಾಗ್ಗೆ ಮನೆಯಲ್ಲಿ ಮಾಡಿಸ್ತಾ ಇರಬೇಕು. ಇದರಿಂದ ಒಂದು ಧನಾತ್ಮಕವಾದಂಥ ಶಕ್ತಿ ಬಿಡುಗಡೆಯಾಗುತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ, ಈ ಸಪ್ತಮ ದಶಮ ಸ್ಥಾನದಲ್ಲಿ ಶನಿ, ಕುಜ, ರಾಹು, ಕೇತು ಇದ್ದರೆ ಆ ಮನೆಯ ಯಜಮಾನರು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಈ 7ನೇ ಮನೆ 10ನೇ ಮನೆಯಲ್ಲಿ ಮಾತ್ರ ಈ 4 ಗ್ರಹಗಳು ಇರಬಾರ್ದು ಅನ್ನುವಂಥದ್ದು. ಅಂದರೆ ಶನಿ, ಕುಜ, ರಾಹು ಮತ್ತು ಕೇತು. ಇಲ್ಲಿ ಆ ಕಷ್ಟ ನಷ್ಟಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಈ ಮನೆಯ ಸಹವಾಸವೇ ಸಾಕಪ್ಪ, ಮನೆ ಆಗಿ ಬರ್ತಾ ಇಲ್ಲ ಅಂತ ಹೇಳಿ ಆ ಮನೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ತಿಳಿದು ಬರುತ್ತೆ. ಅಂದರೆ ಆ ಮನೆಯನ್ನು ಅವರು ಹೆಚ್ಚು ಕಾಲ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಪಂಚಮ ಅಂದರೆ 5 ಮತ್ತು 8 ಈ ಅಧಿಪತಿಗಳು ಏನಾದರೂ ಷಷ್ಠ ಅಂದರೆ 6ನೇ ಸ್ಥಾನ ಮತ್ತು 12ನೇ ಸ್ಥಾನದಲ್ಲಿ ಏನಾದರೂ ಇದ್ದರೆ ಆ ಮನೆಯ ಯಜಮಾನ ಸಾಲ ತೀರಿಸಲಾಗದೆ ಮನೆಯನ್ನು ಮಾರಾಟ ಮಾಡ್ತಾನೆ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಜಾತಕದಲ್ಲಿ ಪಂಚಮ ಮತ್ತು ಷಷ್ಠಾಧಿಪತಿಗಳ ಸ್ಥಾನವನ್ನು ನೋಡಬೇಕು. ಇನ್ನು ಕೇಂದ್ರ ತ್ರಿಕೋನ ಸ್ಥಾನಗಳಾದಂತಹ ಲಗ್ನ, ಚತುರ್ಥ, ಸಪ್ತಮ, ದಶಮ, ಪಂಚಮ, ನವಮ ಈ ಸ್ಥಾನಗಳಲ್ಲಿ ಶುಭ ಗ್ರಹಗಳಾದಂತಹ ಬುಧ, ಗುರು, ಶುಕ್ರ, ಚಂದ್ರರು ಉಚ್ಚರಾಗಿದ್ದರೆ, ಮಿತ್ರ ಕ್ಷೇತ್ರದಲ್ಲಿದ್ದರೆ, ಸ್ವಕ್ಷೇತ್ರದಲ್ಲಿದ್ದರೆ ಆಸ್ತಿ ಮತ್ತು ಈ ಮನೆಯ ವ್ಯವಹಾರಗಳೇನಿದೆ ಅದರಿಂದ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ತಾರೆ. ಹಾಗೆ ಈ ಪಂಚಾಂಗದ ಪ್ರಶ್ನೆಯ ಪ್ರಕಾರ ನಿಮಗೆ ಮನೆ ಕಟ್ಟುವ ಯೋಗ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಈ ಒಂದು ವಿಚಾರಗಳಿಂದ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಮನೆ ಕಟ್ಟುವ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಲಗ್ನ ಮತ್ತು ಚತುರ್ಥ ಈ ಸ್ಥಾನಗಳ ಮೇಲಿಂದ ನಾವು ಮನೆಯ ಯೋಗ ಇದೆಯೇ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ಲಗ್ನ ಮತ್ತು ಚತುರ್ಥ ಅಧಿಪತಿಗಳು ಮಿತ್ರ ಗ್ರಹಗಳಾಗಿದ್ದರೆ, ಹಾಗೆ ಸ್ವಕ್ಷೇತ್ರದಲ್ಲಿದ್ದರೆ, ಉಚ್ಚ ಕ್ಷೇತ್ರದಲ್ಲಿದ್ದರೆ, ಮಿತ್ರ ಕ್ಷೇತ್ರಗಳೇನಾದರೂ ಆಗಿದ್ದರೆ, ಹಾಗೆ ಈ ಲಗ್ನ ಮತ್ತು ಚತುರ್ಥ ಸ್ಥಾನಗಳಿಗೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳದೇ ಇದ್ದರೆ ಬಹಳ ಉತ್ತಮ. ಅಂಥವರು ಬಹಳ ಬೇಗ ಮನೆಯನ್ನು ಕಟ್ಬಿಡ್ತಾರೆ. ಇನ್ನು ಪಾಪಗ್ರಹಗಳ ಜೊತೆ ಇವು ಸೇರಿರಬಾರ್ದು. ಇನ್ನು ಲಗ್ನಾಧಿಪತಿಯಾಗಲಿ ಅಥವಾ ಚತುರ್ಥಾಧಿಪತಿಯಾಗಲಿ ಅಸ್ತನಾಗಿರಬಾರ್ದು. ಹಾಗೆ ಈ ಲಗ್ನಾಧಿಪತಿಯಾಗಲಿ ಚತುರ್ಥಾಧಿಪತಿಯಾಗಲಿ ಶುಭ ಗ್ರಹಗಳಾದಂತಹ ಗುರು
ಶುಕ್ರ ಮತ್ತು ಪೂರ್ಣಚಂದ್ರ ಬುಧ ಗ್ರಹಗಳಾಗಿದ್ದರೆ ತುಂಬ ಸುಂದರವಾದ ಮನೆಯನ್ನು ಕಟ್ತಾರೆ. ಹಾಗಾಗಿ ಇಲ್ಲಿ ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿಯನ್ನು ಮೊದಲು ತಿಳ್ಕೊಳ್ಬೇಕು. ಇನ್ನು ಈ ಚತುರ್ಥಾಧಿಪತಿಯಾಗಲಿ ಅಥವಾ ಲಗ್ನಾಧಿಪತಿಯಾಗಲಿ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ವೈಭವವುಳ್ಳವಾದಂಥ ಮನೆಯನ್ನು ಕಟ್ತಾರೆ. ಅದರಲ್ಲಿ ಎಲ್ಲ ತರಹದ ಸೌಕರ್ಯಗಳಿರುತ್ತೆ. ಹಾಗೆ ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಜಾತಕರು ಒಮ್ಮೊಮ್ಮೆ ಪ್ರಶ್ನೆಯನ್ನು ಕೇಳ್ತಾರೆ, ಅಂದರೆ ನಮಗೆ ಮನೆ ಕಟ್ಟೋ ಯೋಗ ಇದೆಯೇ ಇಲ್ವೇ ಅನ್ನುವಂಥದ್ದು. ಹಾಗಾಗಿ ಆ ಪ್ರಶ್ನೆ ಕೇಳಿದ ಸಂದರ್ಭ ಏನಿದೆ ಅದು ಬಹಳ ಮುಖ್ಯ. ಅಲ್ಲಿ ಕೇಂದ್ರ ತ್ರಿಕೋನಗಳಲ್ಲಿ ಶುಭ ಗ್ರಹಗಳಿರಬೇಕು. ಮತ್ತು ಲಗ್ನ ಹಾಗೆ ಈ ಚತುರ್ಥಾಧಿಪತಿಗಳಿಗೆ 6, 8, 12ನೇ ರಾಶಿಗಳ ಈ ಗ್ರಹಗಳ ಸಂಬಂಧ ಇರಬಾರ್ದು. ಅದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಇನ್ನು ಈ ರಾಶಿಯ ಅಧಿಪತಿಗಳ ದೃಷ್ಟಿ ಅವರ ಮೇಲೆ ಬೀಳಬಾರ್ದು. ಮತ್ತು ಪಾಪಗ್ರಹಗಳಾದಂಥ ಕುಜ, ಶನಿ, ರಾಹು, ಕೇತು, ಕ್ಷೀಣಚಂದ್ರ ಇವರು ಪಾಪಗ್ರಹಗಳ ಜೊತೆಯಲ್ಲಿರುವಂಥ ಬುಧ ಈ ಗ್ರಹಗಳ ಸಂಬಂಧ ಏನಾದರೂ ಬಂದಿದ್ರೆ ಆಗ ಆ ಮನೆ ಪರಿಪೂರ್ಣವಾಗದೇ ಇರುತ್ತೆ. ಅಂದರೆ ಅರ್ಧಂಬರ್ಧ ಮನೆ ನಿರ್ಮಾಣ ಆಗಿ ನಿಂತು ಹೋಗುತ್ತೆ. ಹಾಗಾಗಿನೇ ಮನೆಯನ್ನು ಕಟ್ಟಿದ್ರೂ ಕೂಡ ಕಷ್ಟಪಟ್ಟು ಆ ಮನೆಯಲ್ಲಿ ಸುಖ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ಒತ್ತಡ, ಸಾಲದ ಬಾಧೆ ಇರುತ್ತೆ. ಹಾಗೆ ಮನೆ ಬರ್ತಾ ಇಲ್ಲ ಅಂತ ಹೇಳಿ ಆ ಮನೆಯನ್ನು ಬಿಡುವಂಥ ಒಂದು ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಆದ್ದರಿಂದಲೇ ಈ ಲಗ್ನ ಮತ್ತು ಚತುರ್ಥ ಸ್ಥಾನದಲ್ಲಿ ಶುಭ ಗ್ರಹಗಳು ಇರಬೇಕು. ಶುಭ ಗ್ರಹಗಳ ದೃಷ್ಟಿಗೆ ಒಳಗಾಗಿರಬೇಕು. ಆಗ ಕಷ್ಟಪಟ್ಟಾದರೂ ಕೂಡ ಒಂದು ಮನೆಯನ್ನು ಮಾಡಿಕೊಳ್ತಾರೆ. ಇನ್ನು ಬಹಳ ವಿಶೇಷವಾಗಿ ಈ ಮನೆ ನಿರ್ಮಾಣದಕ್ಕೆ ನೀವು ಕೈ ಹಾಕುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರಿಗೆ ಒಮ್ಮೆ ಹೋಗಿ ಬನ್ನಿ, ದೇವರ ದರ್ಶನ ಮಾಡಿ, ಕೈಲಾದ ಸೇವೆಯನ್ನು ಮಾಡಿಸಿ. ಜೊತೆಗೆ ಈ ಭೂ ವರಾಹ ಸ್ವಾಮಿಯ ದೇವಾಲಯ ಇದ್ದರೆ ಅಲ್ಲಿಗೂ ಕೂಡ ಹೋಗಿ ನಿಮ್ಮ ಸಂಕಲ್ಪಪೂರ್ವಕ ಪೂಜೆಯನ್ನು ನೆರವೇರಿಸ್ಕೊಂಡು ಬನ್ನಿ. ಖಂಡಿತ ನಿಮಗೆ ಮನೆ ನಿರ್ಮಾಣದ ಯೋಗ ತನ್ನಿಂದ ತಾನೇ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಎಲ್ಲರೂ ಕೂಡ ಈ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಮನೆ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ಹಣವನ್ನು ಕೈಲಿಟ್ಕೊಂಡೇ ಪ್ರಾರಂಭ ಮಾಡಲ್ಲ. ಕೆಲವೊಮ್ಮೆ ಸಾಲ ಮಾಡಬೇಕಾಗತ್ತೆ. ಕೆಲವೊಮ್ಮೆ ನೀವು ಉಳಿತಾಯ ಮಾಡಿರುವಂಥ ಒಂದು ನಿಧಿಯಿಂದ ಹಣವನ್ನು ತೆಗಿಬೇಕಾಗತ್ತೆ. ಹಾಗಾಗಿನೇ ಈ ಮನೆ ಕಟ್ಟುವ ಯೋಗ ಬಹಳ ಪ್ರಮುಖವಾದಂತಹ ವಿಚಾರ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಏನು ಅಂತ ಹೇಳಿದ್ರೆ ಎಲ್ಲಾದರೂ ಆಗಲಿ ಒಂದು ಸ್ವಂತ ಮನೆ ಇರಲಿ ಅನ್ನುವಂಥದ್ದು. ಆದರೆ ಆ ಮನೆಯನ್ನು ಕಟ್ಟಬೇಕಾದ್ರೆ ನೀವು ಪ್ರಾರಂಭ ಮಾಡಿದ್ರೆ ಬಹಳ ಬೇಗ ಕೆಲಸಗಳಾಗ್ತಾ ಇದ್ದರೆ ಅಲ್ಲಿಗೆ ಗ್ರಹಗತಿಗಳ ದೃಷ್ಟಿ ಚೆನ್ನಾಗಿರುತ್ತೆ. ಹಾಗಾಗಿ ಮನೆ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತೆ. ಒಂದು ವೇಳೆ ಆ ಮನೆ ನಿರ್ಮಾಣದ ಆರಂಭದ ಸಮಯದಲ್ಲೇ ಹಲವಾರು ಅಡೆತಡೆಗಳು ಬಂದರೆ, ಸಮಸ್ಯೆಗಳು ಬಂದರೆ, ಇನ್ನು ಯಾರದ್ದೋ ಒಂದು ದೃಷ್ಟಿ ಬಾಧೆ ಕಾಡಿಸ್ತಾ ಇದ್ದರೆ ಅಂಥವರು ಮನೆಯನ್ನು ಕಟ್ಟಲ್ಲ. ಅವರಿಗೆ ಯೋಗ ಇರಲ್ಲ. ಎಲ್ಲಿ ಹಠದಿಂದ ಕಟ್ಟಲೇಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾರೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆ ಮನೆಯ ನಿರ್ಮಾಣ ಮುಂದುವರಿಯುತ್ತೆ. ನಂತರದಲ್ಲಾದರೂ ಆ ಮನೆ ಅಲ್ಲಿಗೆ ನಿಂತು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಲ್ಲಿ ಮನೆ ನಿರ್ಮಾಣದ ಕನಸು ಎಲ್ಲರಿಗೂ ಬರುತ್ತೆ. ಆದರೆ ಕೆಲವರಿಗೆ ಮಾತ್ರ ಆ ಕನಸು ನನಸಾಗುತ್ತೆ. ಹಾಗಾಗಿ ಜಾತಕದಲ್ಲಿ ನಿಮ್ಮ ಗ್ರಹಗತಿಗಳ ಸ್ಥಾನಮಾನಗಳು ಎಲ್ಲಿದೆ ಅನ್ನುವಂಥದ್ದನ್ನು ನೋಡಿ ಅದನ್ನು ನಿಷ್ಕರ್ಷೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಹಳ ಬೇಗ ಮನೆ ನಿರ್ಮಾಣ ಆಗುತ್ತೆ. ಸ್ವಂತ ಮನೆಯಲ್ಲಿ ನೀವು ವಾಸ ಮಾಡುವಂಥ ಒಂದು ಯೋಗವನ್ನು ಪಡ್ಕೊಳ್ತೀರಿ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 3ನೇ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲಸಗಳಲ್ಲಿ ತುಂಬ ಉತ್ಸಾಹ ಇರುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸು ಕೂಡ ಇದೆ. ಹಾಗೆ ಈ ದಿನ ಪ್ರಗತಿಯತ್ತ ನಿಮ್ಮ ಲಕ್ಷ್ಯ 100ಕ್ಕೆ 100ರಷ್ಟು ಇರುತ್ತೆ. ಹಾಗಾಗಿ ಒಂದು ಕೆಲಸವನ್ನು ಆರಂಭ ಮಾಡಿದ್ರೆ ಆ ಕೆಲಸದ ಹಿಂದೆಯೇ ತುಂಬ ಫಾಲೋ ಅಪ್ ಮಾಡುವಂಥ ವಿಚಾರದಲ್ಲಿ ಶ್ರದ್ಧೆ ಇದೆ. ಇನ್ನು ಈ ದಿನ ಗುರುಗಳ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ನಿಮಗೆ ಒಳ್ಳೆಯ ದಾರಿ ಸಿಕ್ಕುವಂಥದ್ದು. ಅದರಲ್ಲೂ ಈ ದಿನದ ಉತ್ತರಾರ್ಧದಲ್ಲಿ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಆಗಬಹುದು. ಆದರೂ ಅದನ್ನು ಬಹಳ ಬೇಗ ಸರಿಪಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ಕೆಲಸದ ವೇಗವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಅಹಿತಕರವಾದಂಥ ಘಟನೆಗಳ ಬಗ್ಗೆ ಚರ್ಚೆಗೆ ಆಸ್ಪದ ಕೊಡಬೇಡಿ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜಾಣತನವನ್ನು ಈ ದಿನ ಅಲ್ಲಿ ಉಪಯೋಗಿಸಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯ ಹಾದಿಯಲ್ಲೇ ಇರುವಂಥದ್ದು, ಪ್ರಗತಿದಾಯಕವಾಗಿರುತ್ತೆ. ನೀವು ಪಟ್ಟಂತಹ ಶ್ರಮ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ತರುವಂಥ ಒಂದು ಸಂದರ್ಭದಲ್ಲಿರುತ್ತೆ.
ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಜೊತೆಯಲ್ಲಿ ಕೆಲವು ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಅದರಲ್ಲೂ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡುವಂಥ ವಿಚಾರ ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಸಮಸ್ಯೆ ನಿಮ್ಮ ಕಾಳಜಿಯನ್ನು ಈ ದಿನದಲ್ಲಿ ಇಮ್ಮಡಿಗೊಳಿಸುತ್ತೆ. ಹಾಗಾಗಿ ಸ್ನೇಹಿತರ ಬಗ್ಗೆ, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತುಂಬ ಕಾಳಜಿ ಇರುವಂಥ ಸಂದರ್ಭ. ಇನ್ನು ಕುಟುಂಬದಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ. ಇದಕ್ಕೆ ನಿಮ್ಮ ಒಂದು ತೀರ್ಮಾನ, ನಿಮ್ಮ ಒಂದು ದೂರದೃಷ್ಟಿಯ ಮಾತು ಕಾರಣವಾಗಿರುತ್ತೆ. ಹಾಗಾಗಿ ಈ ದಿನ ಎಲ್ಲವೂ ಕೂಡ ಸರಿ ಇರಲಿ ಅಂತ ಹೇಳಿ ನಿಮ್ಮ ಮನಸ್ಸಂಕಲ್ಪ ಇರುವಂಥದ್ದು, ಅದರಂತೆ ಕೆಲಸಗಳಾಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಪೂಜೆ ಮಾಡಿ, ಕೆಂಪು ಹೂಗಳಿಂದ ಪೂಜೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ ಈ ದಿನ. ಅದಕ್ಕಾಗಿಯೇ ಈ ಹಣದ ವ್ಯವಹಾರಗಳಲ್ಲಿ ಸ್ವಲ್ಪ ಅಜಾಗರೂಕತೆ ಇರುತ್ತೆ. ಅಷ್ಟೊಂದು ವಿಶೇಷವಾಗಿ ಹಣದ ಬಗ್ಗೆ ಕಾಳಜಿ ವಹಿಸಲ್ಲ. ಹಾಗಾಗಿಯೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಒಂದು ಯೋಜನೆಗೆ ಹಣದ ಕೊರತೆ ಉಂಟಾಗುವಂಥದ್ದು ಇದೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುವಂಥದ್ದು ಕೂಡ ಇದೆ. ಏನೋ ಒಂದು ಸಣ್ಣ ಎಡವಟ್ಟಿನಿಂದ ಈ ದಿನ ಮನಸ್ತಾಪಗಳಾಗ್ಬಿಡುತ್ತೆ. ಇನ್ನು ಪ್ರಮುಖವಾದಂತಹ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಮುಂದೂಡಲ್ಪಡುವಂಥ ಒಂದು ಮನೋಭಾವ ಇರುತ್ತೆ. ಏಕೆಂದರೆ ಕಾರ್ಯಕ್ರಮಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇಲ್ಲ, ಒಂದು ಕಮಿಟ್ಮೆಂಟ್ ಇಲ್ಲ. ಹಾಗಾಗಿಯೇ ಆ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು. ಒಂದು ಸಲ ಒಂದು ಕೆಲಸ ಮುಂದಕ್ಕೆ ಹೋದರೆ ಆ ಕೆಲಸ ಆಗುವಂಥದ್ದು ಬಹಳ ವಿಶೇಷ ಸಂದರ್ಭದಲ್ಲಿ ಮಾತ್ರ. ಇನ್ನು ಖರ್ಚು ಹೆಚ್ಚಾಗುತ್ತೆ. ಒಂದು ರೀತಿಯಲ್ಲಿ ನೀವು ಟೈಮನ್ನು ಇನ್ವೆಸ್ಟ್ ಮಾಡಬೇಕು ಅದಕ್ಕೆ, ಆ ಕೆಲಸಕ್ಕೆ. ಒಟ್ಟಾರೆ ಆ ಕೆಲಸ ಮೊದಲಿನಿಂದ ಆರಂಭ ಮಾಡಬೇಕು ಅನ್ನುವಂಥ ಒಂದು ಖುಷಿ ನಿಮಗೆ ಇರಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಆಲೋಚನೆಗಳು ಕೂಡ ಸ್ಥಿರವಾಗಿರಲ್ಲ. ಇನ್ನು ಬಂಧು ಮಿತ್ರರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ನೀವು ಅಂದುಕೊಂಡಂಥ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಲ್ಲ, ಅವರ ಒಂದು ಸ್ವಭಾವವೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಏಕೆಂದರೆ ನೀವು ದುಡುಕಿನಿಂದ ತೆಗೆದುಕೊಂಡಂಥ ತೀರ್ಮಾನ, ಅದೇ ರೀತಿ ಆ ವ್ಯಕ್ತಿಯನ್ನು ನೀವು ಅರ್ಥೈಸ್ಕೊಂಡಿರುವಂಥ ರೀತಿ ಅಷ್ಟೊಂದು ಸಮರ್ಪಕವಾಗಿಲ್ಲ. ಅದರ ಬಗ್ಗೆ ಸ್ವಲ್ಪ ಮರುಚಿಂತನೆ ಮಾಡುವಂಥ ಅಗತ್ಯತೆ ಇದೆ. ಇನ್ನು ದೈಹಿಕ ಮಾನಸಿಕ ಆರೋಗ್ಯ, ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರುವಂಥದ್ದು, ಇದು ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಹಾಗೆ ಈ ದಿನ ವ್ಯವಹಾರಸ್ಥರು ನಿಮ್ಮ ಎಲ್ಲೆಯನ್ನು ಮೀರಬೇಡಿ. ನಿಮ್ಮ ಚೌಕಟ್ಟಿನೊಳಗೆ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನು, ನಿಮ್ಮ ಬುದ್ಧಿವಂತಿಕೆ ಏನು, ನಿಮ್ಮ ಸಾಮರ್ಥ್ಯ ಏನು ಅಂತ ಹೇಳಿ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ದಿನ. ಇದರಿಂದ ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿ ಇದೆ. ಏಕೆಂದರೆ ಪ್ರಗತಿ ಬಹಳ ಬೇಗ ಆಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲೇ. ಇನ್ನು ಈ ದಿನದಲ್ಲಿ ಅನಾವಶ್ಯಕವಾದಂತಹ ಖರ್ಚಿನಿಂದ ಸ್ವಲ್ಪ ದೂರ ಇದ್ದರೆ ಸಾಕು. ಆ ಖರ್ಚೇ ಈ ದಿನ ನಿಮಗೆ ಉಳಿತಾಯ ಆಗುತ್ತೆ. ಹಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದನ್ನು ಮೊದಲೇ ನಿಶ್ಚಯ ಮಾಡಿಕೊಂಡು ಆ ಒಂದು ಯೋಜನೆಗೆ ಬದ್ಧರಾಗಿ ಇರಬೇಕು. ಹಾಗಾಗಿ ಈ ಚಂಚಲವಾದ ಮನಸ್ಸಿನಿಂದ ಆಗಾಗ್ಗೆ ಫಲಿತಾಂಶಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದಿದೆ. ಶುಭ ಸುದ್ದಿಯನ್ನು ಕೇಳ್ತೀರಿ. ಸಂತೋಷ ಇರುವಂಥ ಸಂದರ್ಭ ಇದು. ಇನ್ನು ಹಣಕಾಸಿನ ಹೂಡಿಕೆ ವಿಚಾರದಲ್ಲೂ ಕೂಡ ತಜ್ಞರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥ ಲಕ್ಷಣಗಳು ಕೂಡ ಇದೆ. ಹಾಗೆ ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳು ಸನ್ನಿಹಿತವಾಗ್ತಾ ಇರುವಂಥದ್ದು, ಪೂರ್ವ ಸಿದ್ಧತೆ ನಡೀತಾ ಇರುವಂಥ ಸಂದರ್ಭ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ತುಂಬ ಸಂತೋಷವನ್ನು ತರುವಂಥ ವಿದ್ಯಮಾನಗಳು ಈ ದಿನ ಇರುತ್ತೆ. ಇನ್ನು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಲಿಕ್ಕೆ ಏನೋ ಒಂದು ರೀತಿಯಲ್ಲಿ ಯೋಜನೆಯನ್ನು ರೂಪಿಸ್ತಾ ಇರುವಂಥದ್ದು ಕೂಡ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಈ ಪೂರ್ವ ಸಿದ್ಧತೆಯೊಂದಿಗೆ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ಹೂಡಿಕೆಯ ಇನ್ವೆಸ್ಟ್ಮೆಂಟ್ ವಿಚಾರ ಏನಿದೆ
ಅದರ ಬಗ್ಗೆ ನಿಮ್ಮ ಮನೆ ಮಂದಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಡುವಂಥದ್ದು ಉತ್ತಮ. ಏಕೆಂದರೆ ನೀವು ಅವರಿಗೆ ಗೊತ್ತಿಲ್ಲದೆ ಉಳಿತಾಯವನ್ನು ಮಾಡುವಂಥದ್ದು ಅಥವಾ ಇನ್ವೆಸ್ಟ್ ಮಾಡುವಂಥದ್ದನ್ನು ಮಾಡಿದ್ರೆ ನಾಳೆಯ ದಿನ ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣವಾಗಿಬಿಡುತ್ತೆ ಇದು. ಹಾಗಾಗಿ ಬಹಳ ಟ್ರಾನ್ಸ್ಪರೆಂಟಾಗಿ ನಿಮ್ಮ ವ್ಯವಹಾರಗಳನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಮೃತ್ಯುಂಜಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಪ್ರಯಾಸ ಇರುತ್ತೆ, ಸ್ವಲ್ಪ ಕಷ್ಟಪಡಬೇಕು. ಸಂಜೆ ವೇಳೆಗೆ ಏನೋ ಒಂದು ಕಡೆ ನಿಯಂತ್ರಣಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ಹಠಾತ್ತಾಗಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ದೈಹಿಕ ಶ್ರಮ ಹೆಚ್ಚಾಗುವಂಥದ್ದು ಇದೆ. ನೀವು ಎಷ್ಟೇ ಅವಾಯ್ಡ್ ಮಾಡಿದ್ರೂ ಕೂಡ ಈ ದಿನ ಪ್ರಯಾಣವನ್ನು ತಪ್ಪಿಸಲಿಕ್ಕೆ ಆಗಲ್ಲ. ಹಾಗಾಗಿ ವೈಯಕ್ತಿಕವಾಗಿ ನೀವೇ ಹೋಗಿ ಮಾಡಬೇಕಾಗಿರುವಂಥ ಕೆಲವು ಕೆಲಸಗಳಿದೆ, ಇದು ಅಷ್ಟೊಂದು ತೃಪ್ತಿಕರವಾಗಿ ಸಾಗಲ್ಲ. ಹಾಗಾಗಿನೇ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ನಿಮ್ಮ ಕರ್ತೃತ್ವ ಎಷ್ಟಿದೆ, ಅಂದರೆ ನಿಮ್ಮ ಕೆಲಸದಲ್ಲಿರುವಂಥ ನಿಷ್ಠೆ ಏನು, ನಿಮ್ಮ ಪ್ರತಿಭೆ ಏನು ಅಂತ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು ಇದೆ. ಇದರಿಂದ ನಿಮಗೆ ತುಂಬ ಲಾಭ ಆಗುತ್ತೆ. ಆದರೆ ಈ ಪ್ರತಿಷ್ಠೆಯ ಸಂಕೇತವಾಗಿ ಇದನ್ನು ನೀವು ಬಳಸ್ಕೊಳ್ಬಾರ್ದಷ್ಟೇ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಒಂದು ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ ಅಥವಾ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಏಕೆಂದರೆ ನಿಮ್ಮ ಪ್ರಯತ್ನ ಈ ಒಂದು ನಿಟ್ಟಿನಲ್ಲಿ ಈ ದಿನ ಏನೇನೂ ಸಾಲದು. ಇನ್ನು ಈ ದಿನ ಮನೆಯಲ್ಲೇ ಕೆಲವೊಂದು ಮತಭೇದಗಳು ಉಂಟಾಗುವಂಥದ್ದು ಇದೆ, ಎಲ್ಲೋ ಒಂದು ಕಡೆ ಹೊಂದಾಣಿಕೆಯ ಕೊರತೆ ಇರುವಂಥದ್ದು. ಹಾಗಾಗಿ ಈ ದಿನ ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳಿ, ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಪಡೆದಿರುವಂಥ ಸಾಲವನ್ನು ಮರುಪಾವತಿ ಮಾಡುವಂಥ ಒಂದು ಸಂದರ್ಭ ಈ ದಿನ ಬರುತ್ತೆ. ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಕೂಡ ಮಾಡಬೇಕಾಗತ್ತೆ. ಹೇಗೆ ಸಾಲವನ್ನು ತೀರಿಸಬೇಕು ಅನ್ನುವಂಥದ್ದನ್ನು ನೀವು ನಿಮ್ಮ ಮನೆ ಮಂದಿಯ ಸಲಹೆ ಸಹಕಾರದೊಂದಿಗೆ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೊಸ ಜವಾಬ್ದಾರಿಯೊಂದು ಹೆಗಲಿಗೆ ಬರುತ್ತೆ, ಸ್ವಲ್ಪ ಒತ್ತಡ ಇರುತ್ತೆ, ಆದರೂ ಕೂಡ ನಗ್ನಗ್ತಾ ಅದನ್ನು ನೀವು ಸ್ವೀಕರಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ, ಸಂತೋಷದ ದಿನ. ಅದರಲ್ಲೂ ಆದಾಯಕ್ಕಿಂತ ಈ ದಿನ ಉಳಿತಾಯ ಜಾಸ್ತಿ ಇರುವಂಥ ದಿನ. ನೋಡಿ, ಎಲ್ಲಿ ಹಣ ಬಂತು, ಎಲ್ಲಿ ಉಳಿತಾಯ, ಒಂದಕ್ಕೊಂದು ಸಂಬಂಧ ಇಲ್ಲ. ನಿಮಗೆ ಅದರ ತಲೆ ಬುಡ ಅರ್ಥ ಆಗಲ್ಲ. ಆದರೂ ಕೂಡ ಹಣದ ನೆರವು ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಹರಿದು ಬರುತ್ತೆ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ತ್ರಾಸ ಇದೆ, ಸ್ವಲ್ಪ ಸಮಸ್ಯೆ ಇದೆ. ಹಾಗೆ ಈ ದಿನ ನಿಮ್ಮ ಹಿರಿಯರ ವಿಚಾರವಾಗಿ ಏನೋ ಒಂದು ದುಃಖ ಪಡುವಂಥ ಸಂಗತಿ ನಿಮಗೆ ತಿಳಿದು ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಹೊಸ ವಸ್ತ್ರಗಳನ್ನು, ಆಭರಣಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಮೆಟೀರಿಯಲೈಸ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಶ್ರಮದ ಮೇಲೆ ನಿಂತಿರುವಂಥದ್ದು. ಇನ್ನು ಈ ದಿನ ನಿರೀಕ್ಷಿತ ಕಾರ್ಯಗಳನ್ನು ಬಹಳ ಆತ್ಮಸ್ಥೈರ್ಯದಿಂದ ಪೂರ್ಣಗೊಳಿಸ್ತೀರಿ, ಅಷ್ಟರ ಮಟ್ಟಿಗೆ ನಿಮಗೆ ಆತ್ಮವಿಶ್ವಾಸ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಅಭಿಪ್ರಾಯಗಳನ್ನು ತಿಳಿಸುವ ಮೊದಲು ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಬೇಕು, ಅದರ ಸಾಧಕ ಬಾಧಕಗಳನ್ನು ನೋಡಿ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ ನಡೆಯುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳಿ, ಅವರಿಗೆ ಬೇಕಾದಂತಹ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ದೌರ್ಬಲ್ಯ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ಅದನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಏಕೆಂದರೆ ಅವರೇ ನಿಮ್ಮ ಮೇಲೆ ಸವಾರಿ ಮಾಡುವಂಥದ್ದು, ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಂಡು ಆಟ ಆಡಿಸುವಂಥ ಮಂದಿ ಜಾಸ್ತಿ ಇದ್ದಾರೆ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಮನೆ ಮತ್ತು ಕುಟುಂಬ ಈ ವ್ಯವಸ್ಥೆ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಹಾಗಾಗಿ ಆ ತೃಪ್ತಿಯನ್ನು ಈ ದಿನ 4 ಜನರಿಗೆ ಹಂಚಬೇಕು. ಆ ನಿಟ್ಟಿನಲ್ಲಿ ನೀವು ಈ ದಿನ ನಿಮ್ಮ ಸ್ನೇಹಿತರಿಗೋ ಬಂಧುಗಳಿಗೋ ಸಹಾಯ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಚಟುವಟಿಕೆ ಆಧಾರಿತವಾಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಬೇಗ ನಡೆಯುತ್ತೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಏಕೆಂದರೆ ನಿರೀಕ್ಷೆಗಳು ಕೂಡ ಈ ದಿನ ನಿಮಗೆ ಕಡಿಮೆ ಇರುವಂಥದ್ದು. ನಿರೀಕ್ಷೆಗೆ ತಕ್ಕಂತಹ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಕೇಡುಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಚೌಕಟ್ಟಿನೊಳಗೆ ನಿಮ್ಮ ವ್ಯವಹಾರಗಳನ್ನು ಮುಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಬರುತ್ತೆ. ಹಾಗೆ ಸ್ತ್ರೀಯರು, ಉದ್ಯೋಗಸ್ಥರು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಈ ಆರೋಗ್ಯ ಅನ್ನುವಂಥದ್ದು ನಿಮಗೆ ಕೈ ಕೊಡುತ್ತೆ. ಆಮ್ಲ ಪಿತ್ತದ ಸಮಸ್ಯೆ ನಿಮಗೆ ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳು ತುಂಬ ಇದೆ. ಅದರ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬ ಒಳಿತು. ಇನ್ನು ಈ ದಿನ ನಿಮ್ಮ ಆಸೆ, ನಿಮ್ಮ ಬಯಕೆ ಇದನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆ ಅಂತ ಹೇಳಿದ್ರೆ ಅಪರಿಚಿತ ವ್ಯಕ್ತಿಗಳು ಇಲ್ಲಿ ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ, ಈ ಡಿಪ್ರೆಷನ್ ಅನ್ನುವಂಥದ್ದು ಏನಾದರೂ ಇದ್ದರೆ ಆದಷ್ಟು ಅದರಿಂದ ಹೊರ ಬರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಈ ಅಗತ್ಯತೆಗಳನ್ನು ಅರಿತು ಈ ದಿನ ನೀವು ಸಾಲವನ್ನು ಮಾಡಬೇಕು. ಅಂದರೆ ನಿಮಗೆ ಎಷ್ಟು ಹಣದ ಕೊರತೆ ಇದೆ, ಯಾವ ಕೆಲಸಕ್ಕೆ ಹಣ ಬೇಕು, ಇಂಥದ್ದನ್ನು ಮೊದಲು ಸೂಕ್ಷ್ಮವಾಗಿ ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಹಾಗೆ ವಿಶೇಷವಾಗಿ ದೂರದ ಪ್ರದೇಶದಿಂದ ನಿಮಗೆ ಶುಭ ಸುದ್ದಿಯೊಂದು ಸಿಕ್ಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೆಲವು ಗೃಹೋಪಯೋಗಿ ವಸ್ತುಗಳ ಖರೀದಿ ಸಮಯದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲ ಒಂದು ಸಿಕ್ಕಲ್ಲ. ಹಾಗಾಗಿ ಈ ದಿನ ಬಹಳ ಶ್ರಮದಾಯಕವಾದಂಥ ಕೆಲಸಗಳಿರುತ್ತೆ. ಆದರೆ ಈ ದಿನದ ಫಲಿತಾಂಶಗಳು ಬಹಳ ನಿರೀಕ್ಷೆಯಲ್ಲಿ ಇರುತ್ತೆ. ಬಹಳ ಸಮಯದವರೆಗೆ ನೀವು ಕಾಯಬೇಕಾಗತ್ತೆ. ಇನ್ನು ಸಾಲಗಾರರಿಂದ ಒತ್ತಡಗಳು ಹೆಚ್ಚಾಗುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ನೀವು ಏನಾದರೂ ಒಂದನ್ನು ಪಡಿಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಆದಾಯದಲ್ಲಿ, ವ್ಯಯದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ನೀವು ವಹಿಸಬೇಕು. ಇನ್ನು ಈ ದಿನ ಸ್ವಲ್ಪ ಧೈರ್ಯ ಕಡಿಮೆ. ಕೆಲವೊಂದು ವಿಚಾರಗಳಿಗೆ ಈ ದಿನ ಬಹಳ ಧೈರ್ಯವನ್ನು ತಂದುಕೊಂಡೇ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಧೈರ್ಯದ ಜೊತೆಗೆ ಆತ್ಮವಿಶ್ವಾಸ ಕೂಡ ಈ ದಿನ ಬಹಳ ಮಟ್ಟಿಗೆ ನಿಮಗೆ ಬೇಕಾಗತ್ತೆ. ಆದರೆ ಈ ಕುಟುಂಬದ ವಾತಾವರಣ ನಿಮಗೆ ಸ್ವಲ್ಪ ಸಮಸ್ಯಾತ್ಮಕವಾಗಿ ಇರುವಂಥದ್ದು. ಎಲ್ಲೋ ಒಂದು ಕಡೆ ಎಲ್ಲ ನಿಯಂತ್ರಣ ಮಾಡಬೇಕು ಅಂತ ಹೋದರೂ ಕೂಡ ಅಲ್ಲಿ ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗಳೇನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ವಿಪರೀತವಾಗಿದ್ದಾಗ, ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಮನಸ್ಸಿಗೆ ನಿರಾಸೆ ಉಂಟಾಗುತ್ತೆ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಇರಬೇಕಾಗತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳಿದೆ. ಆ ಅವಕಾಶಗಳು ಬಂದಾಗ ಈ ದಿನ ಜಾಗೃತರಾಗಿರಿ. ಆಪರ್ಚುನಿಟೀಸ್ ಬರುವಂಥದ್ದೇ ಅಪರೂಪಕ್ಕೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಸಮಸ್ಯೆಗಳನ್ನು ಒಂದಾದ್ರ ಮೇಲೆ ಒಂದರಂತೆ ಅನುಭವಿಸುವಂಥದ್ದು ಇದೆ. ಹಾಗೆ ಈ ಸಮಸ್ಯೆಗಳನ್ನೇ ನೀವು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಅಂಥ ಒಂದು ಬುದ್ಧಿವಂತಿಕೆ ಇದೆ, ಸಾಮರ್ಥ್ಯ ಇದೆ. ಹಾಗೆ ನಿಮಗೆ ಸಮಯ ಕೂಡ ಸಪೋರ್ಟ್ ಮಾಡುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ನೀವು ಇಂತಹ ಕೆಲಸಗಳನ್ನು ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆತ್ಮವಿಶ್ವಾಸ ಏನಿದೆ ಅದು ಬಹಳ ಮೂಲಧನವಾಗಿ ನಿಮಗೆ ಇರುವಂಥದ್ದು.
ಹಾಗಾಗಿನೇ ನಿಮಗೆ ಬಂಡವಾಳ ಕಡಿಮೆ ಇದ್ದರೂ ಕೂಡ ಆತ್ಮವಿಶ್ವಾಸ ಅನ್ನುವಂಥದ್ದು ಒಂದು ಇದ್ದರೆ ಈ ದಿನದ ಕೆಲಸವನ್ನು ಹೇಗೋ ಮಾಡಿ ಮುಗಿಸ್ತೀರಿ. ಇನ್ನು ಈ ದಿನ ಉದ್ಯೋಗಸ್ಥರು ಸರಿಯಾದ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಸರ್ಕಾರದ ಕಾನೂನುಗಳಿಂದ ಈ ದಿನ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಎಲ್ಲೋ ಒಂದು ಕಡೆ ದಂಡ ಕಟ್ಟಬೇಕಾದಂತಹ ಪ್ರಸಂಗ ಕೂಡ ಒದಗಿ ಬರುವಂಥದ್ದು ಇದೆ. ಇನ್ನು ಈ ದಿನ ಉದ್ಯೋಗಸ್ಥರು ನಿಮ್ಮ ಒಂದು ವ್ಯವಹಾರಗಳಲ್ಲಿ ತೀವ್ರತರವಾದಂತಹ ಒಂದು ನಿಷ್ಠೆ ಇರಬೇಕು, ಏಕಾಗ್ರತೆ ಇರಬೇಕು. ಅದಕ್ಕಾಗಿಯೇ ನಿಮ್ಮ ಗುರಿ ಏನು ಅನ್ನುವಂಥದ್ದನ್ನು ಆಗಾಗ್ಗೆ ನೀವು ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವ್ಯವಹಾರದ ಸಂದರ್ಭದಲ್ಲಿ ಸ್ವಲ್ಪ ಕಾನೂನು ಪರಿಪಾಲನೆ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಏಕೆಂದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ಅದಕ್ಕಾಗಿ ಆತುರದ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ದೂರದ ಪ್ರಯಾಣಗಳು ಆದಷ್ಟು ನಿಮಗೆ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಏನೋ ಇದೆ, ಆದರೆ ಸ್ವಲ್ಪ ಜಾಗ್ರತೆ. ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳೋ ಮೊದಲು ಆಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ. ಆಲೋಚನೆ ಮಾಡಿ ಮಾತಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅನುಕೂಲಕರವಾಗಿರೋದರಿಂದಲೇ ಕೆಲವೊಂದು ಕೆಲಸಗಳನ್ನು ವಿಶೇಷ ಮುತುವರ್ಜಿಯಿಂದ ಮಾಡ್ತೀರಿ. ಹಾಗೆ ಈ ದಿನ ಮುಂದೆ ಸಾಗುವಂಥ ಪ್ರಸಂಗದಲ್ಲಿ ಬರುವಂಥ ಅಡ್ಡಿ ಆತಂಕಗಳನ್ನು ಬಹಳ ಧೈರ್ಯವಾಗಿ ಸಮರ್ಥವಾಗಿ ಎದುರಿಸುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯವಹಾರಗಳಲ್ಲಿ ಈ ದಿನ ಒಳ್ಳೆಯ ನಿರ್ಧಾರಗಳನ್ನೇನೋ ತೆಗೆದುಕೊಳ್ತೀರಿ, ಆದರೆ ಆ ನಿರ್ಧಾರದಲ್ಲೂ ಭವಿಷ್ಯದಲ್ಲಿ ಉಪಯುಕ್ತವಾಗಿರಬೇಕು. ಆ ಒಂದು ಅಂಶವನ್ನು ನೀವು ಗಮನಿಸಬೇಕಾಗತ್ತೆ. ಇನ್ನು ಎಲ್ಲ ವಿಚಾರಗಳು ಕೂಡ ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ. ಕೆಲವೊಂದು ಸಂಬಂಧಗಳಲ್ಲಿ ಈ ದಿನ ವ್ಯತಿರಿಕ್ತ ಒಂದು ಭಾವನೆಗಳನ್ನು ಕಾಣುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಏನೇ ಭರವಸೆ ನೀಡಿದ್ರೂ ಕೂಡ ಅದನ್ನು ಮೊದಲು ಸರಿಯಾಗಿ ಆಲೋಚನೆ ಮಾಡಿ ಪ್ರಮುಖ ಆರ್ಥಿಕ ವ್ಯವಹಾರಗಳನ್ನು ಸದ್ಯಕ್ಕೆ ಮುಂದೂಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ದೂರದಿಂದ ನಿಮಗೆ ಬಂಧುಗಳ ಆಗಮನ ಆಗುವಂಥದ್ದು, ಹಾಗೆ ಈ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಯಂತ್ರಣದಲ್ಲಿರುವಂಥ ಗಾಳಿಪಟದಂತೆ ಆಗಬಾರ್ದು. ಹಾಗಾಗಿ ಬಹಳ ಪ್ರಾಕ್ಟಿಕಲ್ಲಾಗಿ ಇದ್ದೇನೆ ನೀವು ಕೆಲಸಗಳನ್ನು ನೋಡಿಕೊಳ್ಬೇಕಾಗತ್ತೆ. ಹಾಗೆ ಒಂದು ಬೇಸರ ಹಲವು ಆನಂದಗಳನ್ನು ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ಆ ಬೇಸರದ ಸಂಗತಿಯನ್ನು ನೀವೇ ಅನುಭವಿಸಬೇಕು, ನೀವೇ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಅದಕ್ಕೆ ಪರಿಹಾರವನ್ನು ಕೂಡ ನೀವೇ ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಕೆಲವೊಂದನ್ನು ಬೇರೆಯವರಿಗೆ ವಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದಷ್ಟು ಅದರ ಬಗ್ಗೆ ನಿಮಗೆ ಒಂದು ಪರಿಚಯ ಇರಲಿ. ಹಾಗೆ ಅದರ ಒಂದು ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥಿತವಾದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸಮಯಕ್ಕಾಗಿ ನೀವು ಕಾಯಬೇಕು. ಮೋಜು ಮಸ್ತಿ, ಈ ಪ್ರಯಾಣ ಇಂಥದ್ದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಈ ದಿನ ಕೆಲವೊಂದು ವಿಚಾರಗಳನ್ನು ಬಹಳ ಆನಂದಿಸುವಂಥದ್ದು ಕೂಡ ಇದೆ. ಅದನ್ನು ಮುಂದುವರಿಸಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹದಲ್ಲಿರುವಂಥ ದಿನ. ಸೋಮಾರಿತನ ಇಲ್ಲ. ಹಾಗಾಗಿ ಕೆಲಸ ಯಾವುದೇ ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಧೈರ್ಯ ಬಹಳ ಚೆನ್ನಾಗಿದೆ. ಇನ್ನು ದೂರದ ಸಂಬಂಧಿಕರಿಂದ ಈ ದಿನ ನಿಮ್ಮ ಒಂದು ಸಹಾಯ ಸಹಕಾರದ ನಿರೀಕ್ಷೆಗೆ ಬರುವಂಥದ್ದು ಕೂಡ ಇದೆ. ಅವರಿಂದ ಒಳ್ಳೆಯ ಆಹ್ವಾನಗಳು ಸಿಕ್ಕುವಂಥದ್ದು, ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಮೇಲಧಿಕಾರಿಗಳ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಕೆಲಸವನ್ನು ಮಾಡ್ತೀರಿ. ಇದರಿಂದ ಪ್ರಶಂಸೆಯನ್ನು ಕೂಡ ಪಡ್ಕೊಳ್ತೀರಿ. ವೃತ್ತಿಪರ ವ್ಯವಹಾರಗಳು ನಿಮಗೆ ಲಾಭದಾಯಕವಾಗಿ ಮುಂದುವರಿಯುತ್ತೆ. ಯಾವತ್ತೋ ಮಾಡಿಬಿಟ್ಟಿರುವಂಥ ಒಂದು ಕೆಲಸ ಈ ದಿನ ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಆರಂಭ ಮಾಡುತ್ತೆ. ಹಾಗಾಗಿನೇ ಈ ನಿಗದಿತ ಸಮಯಕ್ಕೆ ಕೆಲಸಗಳು ಪೂರ್ಣ ಆಗುವಂತಹ ಸಂದರ್ಭದಲ್ಲೇ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಈ ದಿನದಲ್ಲಿ ಈ ವಿವಾದಗಳು ಬಂದಾಗ ಅದಕ್ಕೆ ಮೌನವಾಗಿರುವಂಥದ್ದು ಉತ್ತಮ.
ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಗುಪ್ತ ಸಮಾಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹಾಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮನೆಯ ಒಳಗೆ 4 ಗೋಡೆಯ ಒಳಗೆ ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಪ್ರಸಂಗ ಬರ್ಬೋದು. ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ ಆ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಒಂದು ಯೋಗ್ಯತೆ, ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸ ಕಾರ್ಯಗಳನ್ನು ಹಚ್ಕೊಳ್ಬೇಡಿ. ಏಕೆಂದರೆ ನಿಮಗೆ ಸೋಲುಂಟಾದಾಗ ಬೇರೆಯವರು ನೆರವಿಗೆ ಬರುವಂಥದ್ದು ಕಡಿಮೆ. ಹಾಗಾಗಿನೇ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಹೊರೆಯನ್ನು ಹೊರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆಗ ನಿಮ್ಮ ಉದ್ಯೋಗದ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ, ಎಲ್ಲೋ ಒಂದು ಕಡೆ ಈ ಪಿತ್ತದ ಸಮಸ್ಯೆ ನಿಮಗೆ ಕಾಡಬಹುದು. ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಪೈಪೋಟಿ ಇರುವಂಥ ದಿನ. ಏನೋ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಗ್ರಹಗತಿಗಳು ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿನೇ ಈ ದಿನ ಕೆಲಸ ಮಾಡುವಾಗಲೆಲ್ಲ ಈ ಭಯದ ವಾತಾವರಣ ನಿಮ್ಮನ್ನು ಕಾಡ್ತಾ ಇರುತ್ತೆ. ಎಲ್ಲಿ ಸೋಲಾಗುತ್ತೆ, ಎಲ್ಲಿ ನಷ್ಟ ಆಗುತ್ತೆ ಅನ್ನೋಂಥದ್ದೇ ನಿಮಗೆ ಚಿಂತೆ. ಆದರೆ ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡಿದ್ರೆ ಇಂಥ ಭಯವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸಾಮರಸ್ಯದಿಂದ ಇರಬೇಕು. ಆದರೆ ಯಾವುದೋ ಒಂದು ಘಟನೆ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತೆ. ಹಾಗಾಗಿನೇ ಈ ದಿನ ಅನುಮಾನ, ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋಂಥದ್ದನ್ನು ತೀರ್ಮಾನ ಮಾಡಲಿಕ್ಕೂ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳಿಗೆ ಮುಂದುವರಿಬೇಡಿ. ಇನ್ನು ಮಾತುಕತೆ ಆಗಲಿ, ಅಭಿಪ್ರಾಯವನ್ನು ತಿಳಿಸುವಂತಹ ಸಂದರ್ಭದಲ್ಲಾಗಲಿ ಈ ದಿನ ನೀವು ಬಹಳ ಜಾಗೃತರಾಗಿ ಇರಬೇಕಾಗತ್ತೆ. ಹಾಗೆ ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ಸ್ತ್ರೀ ವರ್ಗದವರಿಂದ ನಿಮಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲತೆಗಳು ಉಂಟಾಗುವಂಥದ್ದು ಕೂಡ ಇದೆ. ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇರಬೇಕು ಅಂತ ಹೇಳಿದ್ರೆ ಈ ದಿನ ಭಾಳಷ್ಟು ಮಟ್ಟಿಗೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಬೇರೆ ವ್ಯಕ್ತಿಗಳಿಂದ ಯಾವುದೇ ನಿರೀಕ್ಷೆಯನ್ನು ನೀವು ಇಟ್ಕೊಳ್ಬಾರ್ದು. ಹಾಗಾಗಿ ವ್ಯಕ್ತಿಯನ್ನು ಹೇಗಿದ್ದಾರೋ ಹಾಗೆ ನೀವು ಒಪ್ಪಿಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಈ ದಿನ ನಿರೀಕ್ಷೆಗಳಿರದ ಸಂಬಂಧ ಇಲ್ಲ, ಆದರೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ ಅನ್ನುವಂಥದ್ದನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಮನೆ ಮಂದಿಯ ಕಡೆ ಗಮನ ಕೊಡಿ. ಮನೆಯಲ್ಲಿ ಹಿರಿಯರಿದ್ದರೆ ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಜಾಗೃತೆಯನ್ನು ವಹಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮಗೆ ಅವಕಾಶಗಳು ಬಂದಾಗ ಅದು ಕೈ ಜಾರಿ ಹೋಗುತ್ತೆ. ಈ ದಿನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಹಾಗಾಗಿನೇ ನಿರೀಕ್ಷೆ ಇಟ್ಟು ಬಹಳ ಕಷ್ಟಪಟ್ಟು ನೀವು ಪ್ರಾರಂಭ ಮಾಡುವಂಥ ಕೆಲಸಗಳು ಈ ದಿನ ಅಪೂರ್ಣ ಫಲವನ್ನು ತಂದುಕೊಡುವಂಥದ್ದು ಇದೆ. ಇನ್ನು ಈ ದಿನ ಮನೆಯ ಹೊರಗೆ ಕೂಡ ಜವಾಬ್ದಾರಿಗಳು ಜಾಸ್ತಿ ಇದೆ. ಮನೆಯ ಒಳಗೆ ಈ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ಒಂದು ಬೈಗುಳವನ್ನು ಕೇಳಬೇಕಾಗತ್ತೆ. ಅವರಿಂದ ಒಂದು ನಿಯಂತ್ರಣ ಅನ್ನುವಂಥದ್ದು ನಿಮ್ಮ ಮೇಲಿರುತ್ತೆ. ಹಾಗಾಗಿ ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವಂಥದ್ದು, ಜೊತೆಗೆ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ಈ ದಿನ ಸಾಧ್ಯವಾಗಲ್ಲ. ಅಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿನೇ ಕೈಗೊಂಡ ಕೆಲಸದಲ್ಲಿ ಶ್ರಮಕ್ಕೆ ತಕ್ಕ ಈ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದು ನಿಮಗೆ ಅನಿರೀಕ್ಷಿತ ವಿವಾದಗಳನ್ನು ಉಂಟು ಮಾಡಿಕೊಳ್ಳಿಕ್ಕೆ ಕಾರಣವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಶ್ರಮ ಪಡಲೇಬೇಕು ಅನ್ನುವಂಥದ್ದು ಇದೆ. ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ ಶ್ರಮ ಪಡಿ. ಈ ಕಟ್ ಶಾರ್ಟ್ ಮಾಡುವಂಥದ್ದು, ಈ ಬೈಪಾಸಲ್ಲಿ ಹೋಗುವಂಥ ವಿಚಾರಗಳು ಸ್ವಲ್ಪ ಜಾಗ್ರತೆಯಿಂದ ಇರಲಿ. ಇನ್ನು ಈ ದಿನದಲ್ಲಿ ಹೆಚ್ಚಿನ ಕಾರ್ಯಭಾರವನ್ನು ಎದುರಿಸಬೇಕಾಗತ್ತೆ. ಇದ್ದಕ್ಕಿದ್ದ ಹಾಗೆ ಜವಾಬ್ದಾರಿಗಳು ಬರುವಂಥದ್ದು. ಆದರೆ ಯಾರೇ ಆದರೂ ಕೂಡ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದನ್ನು ತಪ್ಪಿಸಬೇಕಾಗತ್ತೆ. ಹಾಗಾಗಿ ಯಾರು ಅಮಾಯಕರಿದ್ದಾರೆ, ಯಾರು ಸರಿ ದಾರಿಯಲ್ಲಿರ್ತಾರೆ, ಅವಂಥವ್ರಿಗೆ ಆಗುವಂಥ ಕಿರುಕುಳಗಳು, ತೊಂದರೆಗಳು ಅದನ್ನು ನೋಡಿ ಸುಮ್ಮನೆ ಇರಬೇಡಿ. ಆ ಒಂದು ನಿವಾರಣೆಯ ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ.
ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.